ನೀವೇ ಬೆಣ್ಣೆ ಮಾಡ್ತೀರಿ ಹಾಲು ಕರೆದ್ಬಿಟ್ಟು ಹಾಂ ಕಾಯಿಸ್ಬಿಟ್ಟು ಮನೆಗೆ ಮಾಡ್ಕೊತೀವಿ. ಮನೆ ಬಳಕೆಗೆ ಅದೇ ಇದು ಮಂತಲ್ಲಿ ಕಾಯಿಸ್ಬಿಟ್ರೆ ಏನು ಇಷ್ಟು ಬೆಣ್ಣೆ ಬರ್ತಿದ್ದು ಒಂದು 2 ಲೀಟರ್ ಹಾಲು ಮಾಡಿ ಕಳಿಸಿ ಸ್ವಲ್ಪ ಬೆಣ್ಣೆ ಬರ್ತಿದ್ದ ಇಷ್ಟು ಉದ್ದ ಇದ್ದ ಕೈನು ಮಜ್ಜಿಗೆ ಕಡೆ ಗಣ್ಣ ಇಷ್ಟು ಉದ್ದ ಇದ್ದ ಅಗ್ಗ ಕಂಬಕ್ಕೆ ಅಂತ ಮಾಡೋದು ಮತ್ತು ದಡ ಹಾಕ್ಬಿಟ್ಟು ಎದ್ದು ನಿಂತ್ಕೊಂಡು ಕಡಿದ್ರೆ ಏನು ಚರ್ನ ಸ್ವಲ್ಪ ಬೆಣ್ಣೆ ಬರೋದು ಬೆಣ್ಣೆ ಬರೋದು ಅದಂಗೆ ಹಿಂಗೆ ಹಾಕ್ಬಿಟ್ಟು ಹೋಗ್ಕೊಂಡ್ರಿಪ್ಪ ಹಿಂಗೆ ಅವ್ನು ಇನ್ನೊಂದು ರೊಟ್ಟಿಗೆ 14 ತಿಂತಿದ್ದಿಲ್ಲ ರೊಟ್ಟಿಗೂ ಅನ್ನಕ್ಕೂ ಹಾಕ್ಕೊಳ್ಬೇಕು ರೊಟ್ಟಿಗೆ ಹಾಕೋ ತಿನ್ಬೇಕು ಹಸಿನ ಬೆಣ್ಣೆ ಒಂದು ಚಂದ ಇಲ್ಲ. ಆಮೇಲೆ ಇದು ರಾಗಿ ರೊಟ್ಟಿ ಮಾಡ್ಬಿಟ್ಟು ಚಟ್ನಿ ಮಾಡ್ತೀರಿ ಅಂತಲ್ಲ ಅದು ಚೆನ್ನಾಗಿತ್ತು. ರಾಗಿ ಹುಚ್ಚಳು ಉದ್ಬಿಟ್ಟು ಎಲ್ಲ ಮೆಣಸಿ ತಳ್ಳು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಾಕ್ಬಿಟ್ಟು ಆಡಿಸ್ಬಿಟ್ರೆ ಪೌಡ್ರ್ ಮಾಡ್ಕೊಳ್ಳೋದು ರೊಟ್ಟಿ ಸುಟ್ಬಿಟ್ಟು ತಿಂತಾ ಇದ್ರ ತುಪ್ಪ ಹಾಕೊಂಡು ಬೆಣ್ಣೆನ ಏನು ಬಾಯೆಲ್ಲ ಘಮ ಘಮ ಅನ್ನೋದು. ಈಗಲೂ ಬಾಂದಿರ್ಬೇಕು ನೋಡ್ಬೇಡ ಬಾಯೆಲ್ಲ ಘಮ ಊಟ ಇಲ್ಲಪ್ಪ ಈ ಊಟ ತಿಂತ ಸಾಯ್ತಾ ಹುಳ್ಳಿಕಾಳು ಹುಳ್ಳಿ ಚಟ್ನಿ ಮಾಡ್ತಿದ್ದ ಹುಳ್ಳಿಕಾಳ ಘಮ ಘಮ ಅನ್ನೋದು. ಸಾಮಾನ್ಯ ಕೆಲವು ಮಾಡ್ತಾರೆ ಈಗಲೂ ಮಾಡ್ತಾರ ಹುಳ್ಳಿಕಾಳು ಹುಳಿಕಾರ ಹಾಕು ನೋಡಿ ಈಗ ಎಷ್ಟು ಚೆನ್ನಾಗಿತ್ತ. ಹಸಿ ಒಣ ಕಾಳು ಹುಳಿಕಾರ ಹಸಿ ಒಣ ಹುಳ್ಳಿಕಾಳು ಹುರಿದ್ಬಿಟ್ಟು ಹುಳಿಕಾರ ತುಗರಿ ಕಾಳು ಹುಳಿಕಾರ ಏನು ಕಾಯಿ ಕಾಳೆ ಬೇಡ ಒಳಕ ಒಂದು ಬದನೆಕಾಯಿ ಇಡ್ತಾವೆ ಒಂದು ಆಲೂಗೆಡ್ಡೆ ಹಾಕ್ಬಿಟ್ಟು ಖಾರ ಯಾವ ಕಾಯಿ ಮಾಡ್ಬಿಡ ಕಳ್ಳ ಬಿಡು ಅಂತಿದ್ದೆ ನೀನು ಆಗಿನ ಕಾಲದಲ್ಲಿ ನೀನು ಯಾವ ಕಾಯಿ ಹಾಕ್ತೀರಿ ಯಾವ ಕಳ್ಳ ಹಾಕ್ತೀರಿ ಏನು ಇಲ್ಲ ಹಾಕಿದ್ರೆ ಬೇಯಿಸೋದು ತಿಂತೀವಿ ಎಷ್ಟು ರುಚಿಯಾಗಿರ್ತಿತ್ತು. ಒಂದ್ ಕಾಯಿ ತಂದು ಕೊಡ್ತಿದ್ದಿಲ್ಲ ಎಲ್ಲಿ ತೆಂಗಿನ ಮರ ನಿಂತಿಲ್ವಲ್ಲ ಮಸಾಲೆ ಕಡೆ ಅಂಗಡಿಲಿ ಮಾರ್ತಿರೋ 5 ಪೈಸೆ ಒಂದು ಕಾಯಿ ಚೂರು ಇಷ್ಟುದ್ದ ಎಷ್ಟಾಗಲ್ಲ ನಾ ಕಡೆಗ ಕಾಯಿ ಚೂರು ನಾ ಕಡೆಗ ಕಳ್ಳ ತಂದು ಕೊಟ್ರೆ ಅದ್ರೊಂದಿಗೆ ಈರುಳ್ಳಿ ಹಾಕೊಂಡು ಆಡಿಸಿ ಸಾಂಬಾರು ಮಾಡೋದು ತಪ್ಪಲ ಸಾರು ಮಾಡಿ ಇಕ್ತಿದ್ದೋ. ನನ್ನ ಮಗ ತೀಟ ನನ್ನ ಮಗ ಕುತ್ಕೋ ಮಾತಾಡ ಕುಂತ್ಕೋ ಇತ್ಲಾಗಿ ಸದ್ ಮಾಡಬಾರ್ದು. ಇಲ್ಲ ಕೂತ್ಕೋತ ಒಳ್ಳೆ ಜಾಳ ನಚ್ಚಿನ ಮರಿ ಕುತ್ಕೊ ಮಮ್ಮೆ ಹಾಕ್ರೋ ಹೆಂಗೆ ಮಾಡ್ದಾರೆ ಕುಂತ್ಕ್ರೋ ಹೆಂಗೆ ನಾವೆಲ್ಲ ಅದೆಲ್ಲ ಈಗ ಏನ ಇವರು ಬಾರಿ ಪುರಾಣ ಹೇಳ್ತಾರ ಅನ್ಕಂತಾರೆ. ಪುರಾಣ ಅಂದ್ರೆ ಅನ್ಕಲ್ಲ ಯಾವ ಊಟ ಇಲ್ಲಿ ಕೆಲವ್ರು ಯಾರು ಗೊತ್ತು ನಮಗೆ ಕಷ್ಟಪಟ್ಟರೆ ನಾವು ಮಾಡ್ತಿದ್ದದ್ದು ಹೇಳಿ. ಆಮೇಲೆ ಇದು ಕುಂಬಳಕಾಯಿ ಪಲ್ಯಕ ಇದು ಅಲಸಂದೆ ಕಾಳು ಕುಂಬಳಕಾಯಿ ಬೇಯಿಸ್ಬಿಟ್ಟು ಅದೇ ಹುಚ್ಚಳು ಪೌಡ್ರು ಉದಿಸ್ಬಿಟ್ಟು ತಿಂತೀರ ನಮಗೂ ಗೊತ್ತು ಅದು. ಹಸನಕಾಯಿ ಅಯ್ಯೋ ಬೆಣ್ಣೆ ಥರ ಹಸನಕಾಯಿ ಕಿತ್ಕೊಂಡ್ಬಿಟ್ಟು ಎಲ್ಲನೂ ಕೊಚ್ಬಿಟ್ಟು ಸ್ವಲ್ಪ ಚೂರು ಮಾಡ್ಕೊಂಡು ಅಲಸಂದೆ ಕಾಳು ಅಂತ ಬೇಯಿಸಿ ಬಸ್ಬಿಟ್ಟು ಹುಚ್ಚಳ ಒನ್ಕಲ್ಲಿ ಹಿಡ್ಕೊಂಡು ಒಳ್ಳಲ್ಲಿ ಹಿಡಿದ್ರ ಹುಚ್ಚಳ ಇಟ್ಬಿಟ್ಟು ತಿಂದು ಕುರುಕ್ಬಿಟ್ಟು ಒಂದು ಈರುಳ್ಳಿ ಕೂದಕ್ಕೆ ನಿಗ್ರ ಎಣ್ಣೆ ಇದ್ರೆ ಕೈ ಎಣ್ಣ ಬಿಡೋದು. ಕೈ ಎಣ್ಣ ಬಿಟ್ಬಿಟ್ಟು ಮಾಡ್ಕಕ್ಕ ತಿಂದು ಕುರುಕ್ಬಿಟ್ರ ಏನು ತಿಂತ ಇದ್ರೆ ಅಷ್ಟು ಸಾಕೋದು ಇಲ್ಲ ನಮಗೂ ನಾನು ಎಷ್ಟೋ ತಿಂದಿನಲ್ಲ ರುಚಿ ನೋಡಿದ್ನಲ್ಲ ಒಂದು ಸ್ವಲ್ಪ ಅಲಸಂದೆ ಕಾಳು ಎಲ್ಲ ನೆನಪಿಸುತ್ತೆ ಈಗ ಇದರಲ್ಲಿ ಒಣಗಿ ಯಾರು ಏನಾರ ಅನ್ಕಲಿ ಏನು ಇವು ಅಮ್ಮ ಏನು ಇದರಲ್ಲಿ ಕೆರೆಗಳವಲ್ಲ ಕಟ್ಟ ಕೆರೆಯಲ್ಲಿ ಒಣಗಲ್ಲ ಸ್ವಲ್ಪ ಚಿಗುರು ಬಿಡೋದು ಎಣ್ಣೆ ಸೊಪ್ಪು ಅದೆಲ್ಲ ಕುಯ್ಕೊಬಿಡೋದು ಇಷ್ಟ ಕೂಡಿ ತಂದು ತೊಳೆದ್ಬಿಟ್ಟು ಕಾಳು ಬೇಯಿಸಿ ಬಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಪರಮಾನಂದ ಕರೆಕ್ಟ್. ಅಲ್ಲಿ ಗುಜ್ಜೆಗಟ್ಟ ಅಂತ ಇತ್ತು ಗೊತ್ತಾ ಮಾಬಳಿ ಹತ್ರ ಅಲ್ಲೋಗಿ ಸೊಪ್ಪು ಇಟ್ಕೋತೀರಿ ಗೊತ್ತಾ ಸೊಪ್ಪು ಇಟ್ಕೋತೀರ. ಆಮೇಲೆ ಇನ್ನೊಂದು ಅದೇ ಆಲೂಗೆಡ್ಡೆ ಥರ ಬಚ್ತೀರ ಗೆಂಡೆ ನೀರಲ್ಲಿ ಕೊತ್ತಿ ಗೆಂಡೆ ಅದು ಆಲೂಗೆಡ್ಡೆ ಥರ ಅದು ಇಷ್ಟುದು ಶುಂಠಿ ಥರ ಅದ ಕೆರೆಯಲ್ಲಿ ನೀರೆಲ್ಲ ಕುಳಿ ಆದ್ಮೇಲೆ ಕೊತ್ತಿಗೆಂಡೆ ಅಂತೀರು. ಇಷ್ಟುದ್ದ ಗುದ್ಲಿಗಳವಲ್ಲ ತಗೋ ಹಿಂಗೆ ಕೆತ್ಬಿಟ್ಟು ಕಿತ್ತರಿ ಇಷ್ಟಪ್ಪ ಗೆಂಡೆ ಬತ್ತಿದ ತಂದು ಚೆಂದಾಗಿ ತೊಳೆದ್ಬಿಟ್ಟು ಇಷ್ಟಪ್ಪ ಕಟ್ಬಿಟ್ಟು ಬೇಯಾಕ್ಬಿಟ್ರು ಆಲೂಗೆಡ್ಡೆ ಥರ ಥರ ತಿಂತೀರ. ಏನು ಮಾಡಿದ್ರೆ ಕೊತ್ತಿಗೆಂಡನ ಕಾಳು ಬೇಯಾಕಿದ್ವಿ ಒಗ್ಗರಣೆಗೆ ಹಾಕಿದ್ವಿ ನಾನು ಅದು ಚೆಂದ. ಅದು ಚೆಂದ ತಾವರ ಗೆಣಸು ಅದೇ ಹೊಸಕೆರೆ ತಾವರ ಗೆಣಸು ಜೈಪುರ ನೀರೆಲ್ಲ ಸುಂಡೋದ್ರ ತಾವರ ಅಂಬ ಬೇರ್ ಬಿಡುತ್ತಲ್ಲ ಅದರಲ್ಲಿ ಇಷ್ಟಪ್ಪ ಹೊಸಕೆರೆಯಲ್ಲಿ ಗುಡ್ಡಿ ಥರ ತೋಡಿ ಗೆಣಸ್ನಾಗ ಆಗೋ ಒಂದು ಬೇರ್ ಪತ್ತ ಮಾಡಿದ್ರೆ ಇಳ್ಕೆ ಎತ್ತರ ಉದ್ದ ಎತ್ತೋ 3 ಕಟ್ಟಾಕ ಒತ್ಕೊಬರೋದವ ತಾವರ ಗೆಣಸ ತಂದು ಚೆನ್ನಾಗಿ ತೊಳೆದ್ಬಿಟ್ಟು ಅದು ಒಂಥರ ಆಲೂಗೆಡ್ಡೆ ಥರ ಚೆನ್ನಾಗಿರ್ತದೆ. ಒಂದ್ರಿ ಥರ ಅದು ತುತ್ತು ಕೊಳ್ಬೇಕು ರೌಂಡ್ ಹಾಕಿ ಕೂದ್ಬಿಟ್ಟು ಸಾತಕ ಕುಯ್ಯಂಗಿ ಅದನ್ನ ಬೇಯಕ್ಬಿಟ್ಟು ಕಾಳನ್ನ ಒಗ್ಗರಣೆಗೆ ಹಾಕ್ತಂಗೆ ಹುಚ್ಚಳ ಹುಡಿ ಇಟ್ಬಿಟ್ಟು ಅದಾರ್ದು ತಿಂತಿದ್ದ. ಎಲ್ಲಿದೆ ಹೋಗಲ್ಲ ಏನು ಎಲ್ಲ ನಿಮ್ಗೆ ನೆನೆಸಿ ನನಗೆ ಯಾವ ಕೆರಲ್ಲೂ ಇಲ್ಲ ಯಾವ ಕಟ್ಟಲ್ಲೂ ಇಲ್ಲ. ಈಗ ಕೆರೆಗಳೇ ಮುಚ್ಕೊಂಡಿದ್ದಾವೇನ ಯಾವ ಕೆರೆಗಳಿಗೆ ಹೊಸಕೆರೆನೂ ಮುಚ್ಚೈತದ ಎಲ್ಲ ಉತ್ಕೊಂಡು ಜೈಪುರ ಕೆರೆ ಒಂದು ಆಯ್ತು ಅಷ್ಟೇ. ಯಾರು
ಕೀಳೋದ ಸಾಮಾನ್ಯ. ಯಾರು ಹತ್ರ ಇವೆಲ್ಲ ನಾಸನೂ ಮಾಡಲ್ಲ. ಅದು ಇದು ಗೊತ್ತು ನಂಗೆ ಚಿಕ್ಕರಲ್ಲಿ ನಮ್ಮ ಏಜಲ್ಲಿ ಇವೆಲ್ಲ ಮಾಡಿವಿ. ನಮ್ಮ ಮದುವೆ ಹೋದ್ಮೇಲೆ ಅವೆಲ್ಲ ಮಾಡಿ ನಮಗೂ ಗೊತ್ತು ಅಂದ್ರ ನಿಂದ್ರೆ ಇನ್ನೂ ಚೆನ್ನಾಗಿತ್ತು ಇನ್ನು ನಮ್ಮ ಅಪ್ಪ ಅಮ್ಮ ಅವ್ರ ಕಾಲದಲ್ಲಿ ಇನ್ನೇನೇನು ಇತ್ತಪ್ಪ. ಇವೆಲ್ಲ ನಾವು ಹುಟ್ಟಾಗ ಈ ಕಲಿಕೆಗಳು ಎಷ್ಟಿದ್ದು ಅವ್ರ ಪಾಪ ಅವ್ರ ಏಜಲ್ಲಿ ಬೀಸೋದು ಗೊತ್ತು. ಅವ್ರು ಏನೇನು ಕಷ್ಟ ಮಾಡಿದಾರೋ ಏನು ಮಾಡಿದಾರೋ ಅದು ನಮಗೆ ಗೊತ್ತಿಲ್ಲ. ನೀನು ಹುಟ್ಟಾಗ ಇವಾಗ ನಮ್ಮ ಏಜಲ್ಲಿ ನಿಮ್ಮ ಏಜಲ್ಲಿ ಇಷ್ಟೆಲ್ಲ ಸೌಲಭ್ಯ 15 ವರ್ಷ 20 ವರ್ಷದವ್ರು ಆಗಿದ್ದಲ್ಲಿ ಹುಡುಗಿರಿಗೆ ಇವಾಗ ಇದೆಲ್ಲ ಕಷ್ಟ ಅನುಭವಿಸಿದ್ರೆ ಕಷ್ಟಗಳಿವು. ಅವ್ರು ಬರೀ ಲಂಗ ಜಾಕೆಟ್ಗಳಾಗ ನಿಮ್ಗೆ ನಮ್ಮ ಲಂಗ ಜಾಕೆಟ್ ಈ ಥರ ಬಟ್ಟೆ ನೀವು ನೈಟಿ ಹಾಕೊಳಲ್ವಾ ಅದನ್ನ ನಮಗ ಹಂಗಿ ಅಯ್ಯ ಜನಗಳು ಚೆನ್ನಾಗಿರೋತಂದ್ರ ಇವು ಅವ್ರ ಮಕ್ಳು ಹೊಲ್ದು ಮಡಗಿರೋ ಬಟ್ಟೆ ತಂದಿಕ್ಕಾರ ಅನ್ನೋದು. ಮಾರ್ಕೆ ಬಟ್ಟೆ ಇಂಥ ನೈಟಿ ತಂದಿಕ್ಕಿದ್ರ ಮಾರ್ಕ ಬಟ್ಟೆ ತಂದ್ರೆ ಮಾರ್ಕ ಬಟ್ಟೆ ತಂದಿಕ್ಕಾರ ಅವ್ರ ಮನೇಲಿ ಏನದು. ಅವೆಲ್ಲ ಇನ್ನೊಂದು ವಿಷಯ ಹೇಳ್ಬೇಕನೀಗ, ಅಯ್ಯೋ ಯಾರೋ ಸತ್ತಾಗಿರ್ತಾರಲ್ಲ ಹೆಣಗಳು ಎಣೆಗೆ ಹಾಕಿರೋ ಬಟ್ಟೆಗಳನ್ನ ಬಿಸಾಕ್ಬಿಡ್ತಾರ. ಅದನ್ನ ಐರನ್ ಮಾಡ್ಕೊಂಡು ತಗೊಂಡು ಮಾರ್ತಾರ. ಅದನ್ನ ಇವ್ರು ತಗೋತಾರ 50 ರೂಪಾಯಿ ಕೊಟ್ಟು. ಈ ಥರ ನಾನು ಕೇಳಿ ನೀವೆಲ್ಲನೂ ಗೊತ್ತು. ಇವು ತಗೊಂಡು ಇಕ್ಕತ್ತಾರ. ಚೆನ್ನಾಗಿ ಬರ್ತಿರೋ ಬಟ್ಟೆ ಬಾಡಿ ಲಂಗ ಪಾಲಿಸ್ಟರ್ ಅಲ್ವಾ? ಬಾಡಿ ಲಂಗ ಮೇಲೆ ವೈಟ್ ಮಾಡಿ ಫಿಲ್ ಮಡಗಿ ಬಟ್ಟೆ. ನಮ್ಗೆ ಆ ಥರ ಹೊಲಿಸ್ತಿದ್ದಾಗ ಬಟ್ಟೆ ಒಂದು 7 ವರ್ಷ 8 ವರ್ಷ ಮದುವೆ ಮಾಡಿದ್ಮೇಲೆ ಲಂಗ ಜಾಕೆಟ್ ಇಕ್ಕಂಗಿಲ್ಲ. ಎಷ್ಟಿದ್ರು ಸೀರೆ ಲಂಗ ಐಟಿಗಳು ಇಲ್ಲ ಏನೂ ಇಲ್ಲ ಸೀರೆ ಲಂಗ ಉಟ್ಕೋಬೇಕು. ನಮ್ಮ ಮುದುಕಿರಂಗಿ ನಾನು ಮದುವೆ ಸೀರೆಗಳೇ ನಾನು ಮದುವೆ ಅದೇ ಸೀರೆ ತಂದ್ರೆ ಉಟ್ಕೋಬೇಕು. ನಾವು ಅಷ್ಟು ಚಿಕ್ಕ ವಯಸ್ಸಿಗೆ ನರಿ ಮಾಡ್ಕೊಂಡು ಉಟ್ಕೊಂಡು ಸೇರ್ಬೇಕಂದ್ರೆ ಇನ್ನೇನು ಮಾಡೋದು ಅದೇ ಮಾಡ್ತೀವಿ. ಈಗ ಯಾವ ಬಟ್ಟೆ ಕೇಳಿದೆ, ಯಾವ ಟಿ ಶರ್ಟ್ ಕೇಳಿದೆ, ಯಾವ ಪ್ಯಾಂಟ್ ಕೇಳಿದೆ. ಯಾರ ನಮ್ಮ ವಯಸ್ಸವ್ರು ಈಗ ಸೀರೆನ ಉಟ್ಕೊಳ್ಳೋ ಸಾಮಾನ್ಯ. ಬರೀ ಎಲ್ಲ ಒಳ್ಳೊಳ್ಳೆ ಚೂಡಿದಾರಗಳು ಪ್ಯಾಂಟ್ ಡ್ರೆಸ್ಗಳು ಆ ಥರ ಹಾಕತ್ತಾರೆ. ನಾವು ಎದ್ರಕೊಂಡು ಕಾಲು ಚೇಲ್ ನೀಕ್ಕನಿಲ್ಲ ನಮ್ಮ ಮೈಕ ಪಡ್ಡೆ ಆದ್ಮೇಲೆ. ಇನ್ನೇನ ನಾಗೋಲಿ ಥರ ಗೆಜ್ಜೆ ಗಲ್ಕ್ ಇಷ್ಟುದ್ದ ಮಕ್ಳಿಗೆ ಚೇನ್ ಹಾಕತ್ತಾರ ಅಂತಾರ ಅಂದ್ಬಿಟ್ಟು ತೂಗಾಕ್ಬಿಟ್ಟು ಬೆಳ್ಳಿ ಅರ್ಶಿನ ಜನ ಆಡ್ಕತ್ತಾರ ಹಂಗ ನಾವಿದ್ದು ಜನಗಳಿಗೆ ಎದ್ಕೊಂಡು ನೋಡು ಇಷ್ಟುದ್ದ ಮಕ್ಳಿದ್ರು ಒಂದಿಷ್ಟುದ್ದ 7ನೇ ಕ್ಲಾಸ್ 8ನೇ ಕ್ಲಾಸ್ ಓದ್ತಿರೋ ಮಕ್ಕಳು ಇಷ್ಟುದ್ದ ಮಕ್ಳ ಹೆಂಗೆ ಇಕ್ಕತ್ತಾರ ನೋಡು, ಹೆಂಗೆ ತೊಟ್ಕತ್ತಾರ ನೋಡು ಅಂತಾರ ಅಂದ್ಬಿಟ್ಟು ಕಾಲು ಚೇನ್ ಇಕ್ಕತ್ತಿತ್ತಿಲ್ಲ. ಅಯ್ಯೋ ನಾಣ್ಯ ನಾಜಕ್ಕೆ ಇಕ್ಕತ್ತಿತ್ತಿಲ್ಲ. ನಾವು ಆಡ್ಕತ್ತಾರ ಜನ ಅಂತ ಜನಕ್ಕೆ ಅರ್ಧ ಇರ್ತೀವಿ. ಈಗ ಎದುರಿಗ ಆಮೇಲೆ ಇಂಥ ಏಜ್ಗಿಂತ ಸೀರೆನ ಉಟ್ಕೋಬೇಕು ಅನ್ನೋದಿತ್ತು ಅಂತಲ್ಲ ಆಗ. ಒಂದು ಸ್ವಲ್ಪ ವಯಸ್ಸಿದ್ರ ಮಾಮೂಲಿ ಪಾಲಿಸ್ಟರ್ ಸೀರೆ ಥರ, ವಯಸ್ಸು ಒಂಚೂರು ಮೀರೋದ ಕಾಟನ್ ಸ್ಯಾರಿ ಥರ ಹಾಕೋಬೇಕು. ಇಷ್ಟು ವಯಸ್ಸಾಗಿಲ್ಲ ಇಂಥ ಸೀರ್ಬೇಕಾ ಅನ್ನೋದು ಕಾಟನ್ ಸ್ಯಾರಿ ಥರ ಆಗ. ಆಮೇಲೆ ಅದೇ ಗೆರೆ ಬಂದಿರ್ತಾವಲ್ಲ ಅಂತೆ ಹಾಗಾಗಿ ಇಂಥ ಸೀರೆ ಉಟ್ಕೋಬೇಕು. ಅದೇ ಫೋಲ್ಡ್ ಮಾಡಿ 9 ಗಜ 8 ಗಜ ಅಂತ ಇತ್ತಲ್ಲ. 16 ಮೊಳ ಸೀರೆ 16 ಮೊಳ ಸೀರೆ. ಒಂದು ಸ್ವಲ್ಪ ಮಕ್ಕಳು ಮದುವೆ ಆಗ್ಬಿಡ್ತು ಅವ್ರಿಗೆ ಅಂದ್ರೆ ಒಂದು ಮದುವೆ ಆಗ್ಬಿಡ್ತು ಅಂದ್ರೆ ಇಂಥ ಸೀರೆ ಬೇಕಮ್ಮ. ಹಂಗೆ ಮದುವೆ ಆಗಿದ್ರು ಬಟ್ಟೆ ಹಾಕೊಳಕ್ಕೂ ಎಂಥ ಸೀರೆ ಉಟ್ಟಿಗಿದ್ದಾಳು ಮಗನ ಮದುವೆ ಆಗಿದ್ರು ಹುಡುಗಿ ಥರ ಅನ್ನೋದು ಅಂತ ಕಾಲ ಇತ್ತು. ಈಗ ಯಾವಳಂದ್ರಿ ಮಾತು ಅನ್ಸ್ಕೊಂತಾರೆ ಈ ಕಾಲದಲ್ಲಿ. ಮಗಸ ಹೊಡಿತಾರೆ ಅಷ್ಟೇ. ಅದಕ್ಕೆ ನಿನ್ನ ಮನೆ ದುಡ್ಡು ಕೊಡ್ತಿದ್ದೆ ನಾವು ಯಾವನೇ ರಿಕತ್ತೀವಿ ಅಂತ ಹಂಗಂದಾರ. ಹಂಗದು ಬಗ್ಲ ನಿನ್ನ ಮನೆ ಸೀರೆ ಕೊಡ್ತೀವಿ ಬೋಸಡಿ, ನಿನ್ನ ಮನೆ ದುಡ್ಡು ಕೊಡ್ತೀವಿ ಅಂತಾರೆ. ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ ಅದ ಹಂಗೆ ಅನ್ನೋದು. ಯಾರೀಗ ಅದೆಲ್ಲ ನಾವು ಬಳಸ್ತೇವೆ. ಅವ್ರಿಗೆ ಮಾತಿಗೆ ಇದಕ್ಕೆ ಕೂತ್ಕೊಳ್ಳ ಹಂಗೆಲ್ಲ ಮಾಡಿದ್ರೆ ಅದ ನಾವು ಉಣ್ಣೋದು ನಮ್ಮನೆ ಬಟ್ಟೆ ಉಟ್ಕೊಳ್ಳೋದು ನಮ್ಮನೆ ಊಟ ಉಣ್ಣೋದು ನಮ್ಮನೆ ಊಟ ಉಟ್ಕೊಳ್ಳೋದು ನಮ್ಮನೆ ಬಟ್ಟೆ ಅಂತಾರೆ. ಈಗಿನ ಕಾಲದಲ್ಲಿ ಮಾತು ಕೊಡೋಕ್ಕದ್ದ ಚಿಕ್ಕ ಮಕ್ಕಳೇ ಕೇಳಲ್ಲ. 2 4 ವರ್ಷ 3 ವರ್ಷದವೆ ದೊಡ್ಡವ್ರು ಕೇಳ್ದಾರ ಆ ಥರ ಒಟ್ನಲ್ಲಿ. ಆದರೂ ಹಾಗೆ ಚೆನ್ನಾಗಿತ್ತು ಅಲ್ವಾ ಈಗಿಂತ. ಎಲ್ಲ ಊಟಗಳನ್ನ ನೆನಪಿಸ್ಕೊಂಡ್ರೆ ಅದು ಆ ಫುಡ್ಡೇ ಸರಿ ಅನಿಸುತ್ತೆ. ಈಗೇನು ಎಷ್ಟು ರುಚಿಕರವಾಗಿ ಮಾಡಿದ್ರು ಚೆನ್ನಾಗಿಲ್ಲ ಫುಡ್ಗಳು. ಎಲ್ಲ ಕರೆಂಟು ಮಿಕ್ಸಿ ಅವೇ ಎಳ್ದಾಗ ಕೊಡ್ತಾವೆ. ಸಾರಾಂಶ ಅಲ್ಲೇ ಹೇಳಕತ್ತ. ಸೌದೆ ಒಲೆ ಅಡುಗೆ, ರಾಗಿ ಕಲ್ಲು ಬೀಸಿದ್ದು ಮುದ್ದೆ, ನಾವು ಭತ್ತ ಕುಟ್ಟುದು ಭತ್ತ. ಈಗ ಅಕ್ಕಿನ ಅಷ್ಟೇ ಪಾಲಿಶ್ ಮಾಡಿಬಿಟ್ಟೆ ಕೊಡೋದು ಮಿಲ್ಗೆ ಹಾಕಿ. ದನಿನ ಗೊಬ್ಬರ ಹಾಕಿ ಬೆಳಿತಿದ್ದಲ್ಲ ಎಷ್ಟು ಕಾಳು ಕಡ್ಡಿ ಎಷ್ಟು ರುಚಿಯಾಗಿರ್ತಿತ್ತು. ಅಂದರೆ ಈಗ ಬೆಳೆಯಲ್ಲ ಕಣ, ಬೆಳೆಯೋಕ್ಕಾಗಲ್ಲ ಕಣಕ. ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಬೆಳೆಯೋಕ್ಕಾಗೋದು ರೈತರಿಗೆ. ಬೆಳೆಯೋಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಅದು ಹಾಕಿದ್ರೆ ಫಸಲು ಬರೋದು, ಔಷಧಿ ಹೊಡೆದ್ರೆ ಫಸಲು ಬರೋದು ಅಂತ ಸರಿ. ಔಷಧಿ ಹೊಡೆದಿಲ್ಲ ಅಂದ್ರೆ 5 ಗುಂಟೆ ಹುಳ. ಆಮೇಲೆ ಕೆಮಿಕಲ್ ಗೊಬ್ಬರ ಹಾಕಿಲ್ಲ ಅಂದ್ರೆ ಬೆಳೆದೆಲ್ಲ ಸೀದೈತಾವ ಗಿಡಗಳು. ಹೆಂಗೆ ಬೆಳೆದ್ರು ರೈತರು, ಹೆಂಗೆ ನಮ್ಗೆ ಊಟ ಹಾಕ್ತಾರೋ ಪಮಿಕಲ್ ಹಾಕಿ ನಮ್ಮನ್ನ ಕಾಪಾಡಿ ರಕ್ಷಣೆ ಮಾಡಿ ಊಟ ಹಾಕ್ತಾರೆ ಅಷ್ಟೇ. ಕಾಳು ಕಟ್ಕೊಂಡು ಅವ್ರಿಗೂ ಕಷ್ಟ. ಕಾಳು ಕಟ್ಕೊಂಡು ಈ ರೇಟಲ್ಲಿ ಏನು ಮಾಡೋಕ್ಕೆ. ಯಾರ ಬೆಳಿಬೇಕು ಅಂದ್ರೆ ಗೊಬ್ಬರ ಗೋಡು ಗೇಯ ಕಾಳುಗಳು 1 ಗುಂಟೆ ಇರಬೇಕು.
ಮನೆ ತುಂಬ ಜನ ಇರಬೇಕು. ತುಂಬ ಜನ ಆಮೇಲೆ ಇನ್ನೊಂದು ಆಗ ತುಂಬದ ಕುಟುಂಬ ನಮ್ಮ ಮನೇಲಿ ಹತ್ತು ನಿಂತ್ಕೊಂಡು ಅತ್ತೆ ಮಾವ ಮೈದ ಬಾವ ಎಲ್ಲ ಒಟ್ಟಿಗೆ ಇರ್ತಿರಂತಲಕ್ಕ. ಇರ್ತಿದ್ರು. ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಜಗಳಗಾಲನೂ ಏನು ಇರ್ತಿದ್ದಿಲ್ಲ. ಜಗಳ ಕಾಲ ಏನೇನೆಲ್ಲ ಅಡ್ಜಸ್ಟ್ ಆಯ್ತಿದ್ರು. ಈಗ ಹಂಗೆಲ್ಲ ಒಬ್ಬರು ಮತ್ತೊಬ್ಬರು ಹೇಳ್ತಿದ್ರು ಆಗ. ಶಿವ ಅಷ್ಟೇನು ಕೆಲಸ ಮಾಡಿ ಕೂತ್ಕೊಂಡು ಈಗ ಎತ್ತಿ ಏರಿ ಹೇಳ್ತು ಕೋಣ ನೀರು ಹೇಳ್ತು ಅಂತ. ಒಂದು ನಾಳೆ ಇಬ್ಬರು ಮದುವೆ. ಈಗ ಕೆಲವು ಮಕ್ಕಳು ಅತ್ತೆ ಮೈದಾರೆ ನಮ್ಮ ಇದನ್ನ ಮದುವೆನೇ ಆಗಲ್ಲ, ಮೈದ ಬಾವ ಇದನ್ನ ಮದುವೆ ಆಗಲ್ಲ, ಅಕ್ಕ ತಂಗಿದ್ರೆ ಮದುವೆನೇ ಆಗಲ್ಲ ಅಂತಾರೆ. ಫಸ್ಟಿಗೆ ಮದ್ವೆ ಎಷ್ಟು ಜನ ಇದ್ರು ಕೇಳ್ತಾರೆ, ಏನು ಮಾಡೋದು ಅದೇ ಬಾಡಿಗೆ ಬಂದ್ರೆ ಕೇಳ್ತಾರೆ ಎಷ್ಟು ಜನ ಇದ್ದಾರೆ ಅಂತ. ಹಂಗೆ ಕೇಳ್ತಾರೆ. ನಾವು ಎಷ್ಟು ಜನವೇ ನಂಗೆ 4 ಜನ 3 ಜನ ಹೆಣ್ಮಕ್ಕ, 2-3 ಜನ ಗಂಡು ಮಕ್ಕ ಅಂದ್ರೆ ಓ ಅಷ್ಟು ಜನಕ್ಕೆ ಮಾಡೋರು. ಹಂಗಂತಾರೆ. ಅಷ್ಟು ಜನಕ್ಕೆ ಹೆಣ್ಣು ಕೊಡಲ್ಲ. ಹೌದು. ಹಂಗಾದ್ರೆ ಹೆಂಗೆ ಮಾಡೋದು? ಕಣಕ ಜನ ಅದೇ ಮದುವೆ ಆಗಂಗೆ ಇಲ್ವಾ, ಸಂಸಾರ ಮಾಡಂಗೆ ಇಲ್ವಾ, ಒಗ್ಗಟ್ಟಿನೇ ಬಲ ಅಂತ ಒಗ್ಗಟ್ಟಿಯಾಗಿ ಇದಂಗೆ ಇಲ್ವಾ, ಎಲ್ಲ ಒಂದೇ ರೀತಿ ಇರಬೇಕು. ಈಗ ಕಲಿಯುಗೆ ಬಂದ್ಬಿಟ್ಟದಕ್ಕ ಎಲ್ಲ ಮೋಸ ವಂಚನೆಗಳು. ಸೊಸೆಗೊಂಥರ ನಡ್ಕೊಳ್ಳೋದು, ಮಗಳಿಗೊಂಥರ ನಡ್ಕೊಳ್ಳೋದು, ಅತ್ತೆಗೊಂಥರ ನಡ್ಕೊಳ್ಳೋದು, ಈಗ ಸೈಡು ಅದೇ ಥರ ಈಗ ಕುಟುಂಬದ ಥರನೇ ಕೂಡು ಕುಟುಂಬ. ಜಿ ಕರ್ನಾಟಕೆಲ್ಲ ಬರ್ತಾರಲ್ಲ, ಕೂಡು ಕುಟುಂಬ ಉತ್ತರ ಕರ್ನಾಟಕ, ಬಾಗಲಕೋಟೆ, ಧಾರವಾಡ, ಹುಬ್ಳಿ ಎಲ್ಲ ಹಿಂಗೆ ಇರೋದು. ಈಗ ಒಂದೊಂದು ಮನೇಲಿ 20 ಜನ 10 ಜನ 15 ಜನ ನೋಡಿದ್ರೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಹೇಳ್ತಾರೆ ಅವರೇ ಬಾಯ್ಬಿಟ್ಟು ಒಟ್ಟಿಗೆ ಎಲ್ಲ ನಾವು ಹಿಂಗಿದೀವಿ ಅಂತ ಹೇಳ್ತಾರೆ. ರೊಟ್ಟಿ ತರ್ತೀವಿ, ಇಷ್ಟು ಪಲ್ಯ ಮಾಡ್ತೀವಿ ಅಂತ ಹೇಳ್ತಾರೆ. ಈಗೆಲ್ಲ ಲೋಟ ಅಕ್ಕಿ ಹಾಕೊಂಡು ಕೇಳೋದು. ಈಗ ನಾಲ್ಕು ಸರಿ ಬಿಡೋದು ಲೋಟ ಅತ್ತೆ ಮಾವ ಗಂಡ ಮಕ್ಕಳು ಅಷ್ಟೇ. ನಾನು ನೀರು ಬರಬೇಕು ಇರಬೇಕು ಹೋಗ್ಬೇಕು ಅಂತಾರೆ. ಅವ್ರು ಬಂದಿರಂಗಿಲ್ಲ ಅಂತ ಕಾಲ ಈಗ. ಅಯ್ಯೋ ಏನು ಮಾಡೋ, ಕಾಲಕ್ಕೆ ತಕ್ಕಂಗೆ ಜನ ಬದಲಾವಣೆ ಆಯ್ತಾರೆ. ಬದಲಾವಣೆ ಏನು ಮಾಡೋದು, ಬದಲಾವಣೆ ಜನ ನೆಂಟ್ರು ಬಂದ್ರೆ ಏನಾರು ಮಾಡಿ ನೀವು ಎಷ್ಟೊತ್ತು ಹೋದ್ರು ಅವ್ರು ನನಗೆ ಜಾತಿಗೆ ಬಂದು ತಗೊಳ್ಕ ಕೂತಿದ್ದ ಅಂತಾರೆ. ಅಂತಾರೆ ಕೆಲವು. ನಮ್ಗೆ ಅನ್ಸಲ್ಲ ನಮಗೆಲ್ಲ ಹೇಳ್ದು ಮಾತು ಇಲ್ಲ ಗೊತ್ತು. ನಮ್ಗಾದ್ರೂ ಅನಿಸ್ತದ 4 ದಿವಸ 5 ದಿವಸ ಇದ್ರ ಎಲ್ಲರಿಗೂ ಅಷ್ಟೇ ಮನ್ಸು ಬೇಜಾರಾಗಿ ಅಂತ ಕಾಲ ಬಂದ ಅಂತ ನಮ್ಗ ನಿಮಗೆ ಅಂತೆಲ್ಲ ಆ ಥರ ಇರ್ಬೋದು ಅಂತ ಜನ. ನಮ್ಗೆ ಅನ್ಸಲ್ಲ. ಅಯ್ಯೋ ಇದ್ರೆ ಇಲ್ಲಿ ಬಿಡವ ಅಂತ ಹಿಂಗೆ ಪಪ್ಪ ಅನ್ಸುತ್ತೆ. ಆ ಥರ ಈಗಿನ ಮಕ್ಕಳು ಅವರ ನಿಜ ಸತ್ಯ. ಸೋಮರಿತನ ಮಾಡೋಕ್ಕಾಗಲ್ಲ. ಓದ್ಕೊಂಡು ಪಾದ್ಕೊಂಡು ಇರ್ತವ ನಿಮ್ಮ ಸುಖವಾಗಿ. ಹೌದೌದು. ಅವೆಲ್ಲ ಮಾಡೋದು ಗೊತ್ತಾವಕ, ಅವೆಲ್ಲ ಮಾಡೋದು ಗೊತ್ತಾವಕ. ಕರೆಕ್ಟ್. ಮಕ್ಕಳು ಅಚ್ಚುಕಟ್ಟಾಗಿ ಎಲ್ಲ ಓದಿಸ್ಕೊಂಡು ಬೆಳೆಸ್ಕೊಂಡು ಸುಖವಾಗಿ ಮಡಿಕೊಟ್ರೆ. ಹೌದೌದು. ಈಗ ಜವಾಬ್ದಾರಿ ಎಲ್ಲ ಕೊಟ್ರೆ ಮಾಡೋಕ್ಕದ್ದ ಮಾಡಲ್ಲ. ಅವು ನಾಜಕು ಮಾಡಿಲ್ಲ ಅಂತ ನಾವು ಅನ್ನಕ್ಕೂ ಆಗಲ್ಲ. ಅಯ್ಯೋ ಹಂಗದ ಕಲಿಯುಗೆ ಏನು ಮಾಡೋಕ್ಕಾಗಲ್ಲ ಬಿಡು. ಅವರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವರು ಎಲ್ಲರೂ ಬಂದು ಬಾಂಧವನ ಬಿಟ್ಟು ಬಂದಿರ್ತಾರೆ. ಒಳ್ಳೆ ಮನೆ ಸೇರ್ಬೇಕು, ಅತ್ತೆ ಮಾವ ಚೆನ್ನಾಗಿರ್ಬೇಕು, ಗಂಡ ಚೆನ್ನಾಗಿರ್ಬೇಕು ಅಂತ ಇಲ್ಲಿ ಬಿಡು ಪಾಪ. ಏನೋ ಬಂದವು ನಮ್ಮ ಹೆಣ್ಮಕ್ಳು ಹಂಗೆ ಮಾಡಿದಷ್ಟು ಹಂಗೆ ಅವಳು ನಾವು ಸಹಿಸ್ಕೋಬೇಕು. ಹೊಸರು ತಿಳ್ಕೊಬೇಕು. ಅವು ನಮ್ಮ ತಾಯಿ ಥರ ಅಂತ ಅವು ಸಹಿಸ್ಕೋಬೇಕು. ಹಂಗಿದ್ರೆ ಒಂದು ಕುಟುಂಬ ಸುಖಕರವಾಗಿರುತ್ತೆ ಅಷ್ಟೇ. ಒಬ್ರಿಗೊಬ್ರು ಮಾತು ಅಡಿಗೆ ಮಾತು ಕೇಳೋದು, ಅಕ್ಕಪಕ್ಕದ ಮಾತು ಕೇಳೋದು, ಚಂದಕ್ಕ ಬುದ್ಧಿ ಎಲ್ಲ ಇರಬಾರ್ದು. ಹಂಗಿದ್ರೆ ಚೆನ್ನಾಗಿರಲ್ಲ. ಅಯ್ಯೋ ಸರಿ ಬಿಡೋ ಆಯಿತು. ನಾನು ಕೆಲಸ ಸ್ವಲ್ಪ ಯಾಕೆ ಬಿಸ್ತು ಬರ್ತೀನಿ. ಬಟ್ಟೆ ಹೋಗಿದ್ದು ಬರಾಗವ ಒಳ್ಳೇದಾಗಲಿ. ಸರಿ ಕಣವ.